ಇನ್ನು ಈ ಬಾರಿ ಅವಧಿಗೂ ಮುನ್ನವೇ ಮುಂಗಾರು ಪ್ರವೇಶ ಆಯಿತು. ಅದರಲ್ಲೂ ಈ ಬಯಲು ಸೀಮೆಯ ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ಉತ್ತಮವಾದಂಥ ಮಳೆ ಆರಂಭದಲ್ಲೇ ಆಯಿತು. ಆ ಕಾರಣಕ್ಕಾಗಿ ಈ ಬಾರಿ ಬಿತ್ತನೆ ಮಾಡಿ ಒಳ್ಳೆ ರೀತಿಯ ಅಂತ ಬೆಳೆ ಕೈಗೆ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದ ರೈತರಿಗೆ ದುರಾದೃಷ್ಟನೋ ಏನೋ ರಸಗೊಬ್ಬರದ ಸಮಸ್ಯೆ ಬಹಳ ಕಾಡ್ತಾ ಇದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಹತ್ತತ್ರ ಕಳೆದ ಒಂದು ವಾರದಿಂದ ಸೊಸೈಟಿಗಳ ಮುಂದೆ ರೈತರು ಇರೋ ಕೆಲಸ ಎಲ್ಲ ಬಿಟ್ಟು ಕ್ಯೂ ನಿಲ್ತಾ ಇದ್ದಾರೆ, ಆದ್ರೆ ಗೊಬ್ಬರ ಮಾತ್ರ ಸಿಗ್ತಾ ಇಲ್ಲ. ಇನ್ನು ರಾಜ್ಯ ಸರ್ಕಾರವನ್ನ ಈ ವಿಚಾರವಾಗಿ ಪ್ರಶ್ನೆ ಮಾಡಿದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಇದೀಗ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೇಂದ್ರ ರಸಗೊಬ್ಬರ ಸಚಿವರಿಗೂ ಒಂದು ಪತ್ರ, ಅದನ್ನ ಪ್ರಧಾನಿ ಮೋದಿ ಅವರಿಗೂ ಕೂಡ ಪತ್ರ. ರಸಗೊಬ್ಬರ ನಮಗೆ ಸರಿಯಾಗಿ ಪೂರೈಕೆ ಆಗಿಲ್ಲ, ಅದನ್ನು ತಲುಪಿಸಿ ಅಂತೇಳಿ. ಸುಮಾರು 1,20,000 ಟನ್ ಅಷ್ಟು ಈ ಸಂದರ್ಭಕ್ಕೆ ಬೇಕಾದಂತ ರಸಗೊಬ್ಬರ ಕೊರತೆ ಆಗಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರದ ವಿಚಾರವಾಗಿ ಬರೋದಾದ್ರೆ ಕೇಂದ್ರ ಸಚಿವರುಗಳು ಏನ್ ಹೇಳ್ತಾ ಇದ್ರೆ, ಇಲ್ಲ ಇದು ರಾಜ್ಯ ಸರ್ಕಾರದ ಎಡವಟ್ಟು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವರಿಬ್ಬರ ನಡುವಿನ ಕಾದಾಟದಲ್ಲಿ ಇಲ್ಲಿ ಬಡವಾಗ್ತಾ ಇರುವಂತದ್ದು ಮಾತ್ರ ರೈತರು. ಯಾವ ಮಟ್ಟಿಗೆ ಅಂದ್ರೆ ಈ ಸಂದರ್ಭದಲ್ಲಿ ರೈತರ ಬೆನ್ನಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಲ್ಬೇಕಾಗಿದ್ದಂತ ನಮ್ಮ ಜನನಾಯಕರುಗಳು ಅವರವರೇ ಕೆಸರ ಚಾಟದಲ್ಲಿ ಹೇಗೆ ತೊಡಗಿದ್ದಾರೆ ಗೊತ್ತಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಬರ್ಬೇಕಾ, ಕೇಂದ್ರ ಸರ್ಕಾರ ಬರ್ಬೇಕಾ? ನಾವು ಕೇಳಿದಷ್ಟು ಗೊಬ್ಬರ ಕೊಡ್ಬೇಕಲ್ಲ. ನಮ್ಮ ಹತ್ರ ಏನ್ ಸ್ಟಾಕ್ ಇದೆ ಅದನ್ನ ಎಲ್ಲರಿಗೂ ಹಂಚ್ತಾ ಇದ್ದೇವೆ. 5.5 ಲಕ್ಷ ಮಾರ್ಕೆಟ್ ಅಲ್ಲಿ ಇದೆ. ಉಳಿದಿರ್ತಕ್ಕಂಥ 2.5 ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ? ಅನ್ನದಾತರು ಯೂರಿಯಾಗಾಗಿ ಕೃಷಿ ಕೇಂದ್ರಗಳ ಮುಂದೆ ಸಾಲುಗಟ್ಟಿ ನಿಲ್ತಿದ್ದಾರೆ. ಆದರೆ ಎಲ್ಲಿಯೂ ರೈತರಿಗೆ ಬೇಕಾದಷ್ಟು ಯೂರಿಯಾ ಸಿಗ್ತಿಲ್ಲ. ಇದರಿಂದ ಅನ್ನ ಬೆಳೆಯುವ ದೇಶದ ಬೆನ್ನೆಲುಬು ಪರದಾಡೋ ಸ್ಥಿತಿ ಬಂದೊದಗಿದೆ. ಇಷ್ಟೆಲ್ಲ ಗೊಂದಲ ಕೊರತೆ ಯಾಕಾಗ್ತಿದೆ ಅನ್ನೋ ಪ್ರಶ್ನೆಯೇ ರಾಜಕೀಯ ಪಡಸಾಲೆಯಲ್ಲಿ ಕಿಚ್ಚು ಹೊತ್ತುವಂತೆ ಮಾಡಿದೆ. ಮುಖ್ಯಮಂತ್ರಿಯವರ ಕೈಲೂ ಪತ್ರ ಬರೆಸಿದ್ದೀನಿ. ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ, ಕೇಂದ್ರಕ್ಕೆ ಪತ್ರ ಬರೆದ ಸಿದ್ದು ವ್ಯಂಗ್ಯವಾಡಿದ ವಿಜಯೇಂದ್ರ. ಗೊಬ್ಬರ ಕೊರತೆ ಸುದ್ದಿ ಜೋರಾಗಿ ಸದ್ದು ಮಾಡೋದಕ್ಕೆ ಶುರು ಮಾಡಿತ್ತು. ಆಗ ಕೇಂದ್ರ ಸರ್ಕಾರ 87,000 ಮೆಟ್ರಿಕ್ ಟನ್ ರಸಗೊಬ್ಬರ ಬಾಕಿ ಉಳಿಸಿಕೊಂಡಿರೋ ವಿಚಾರ ಹರಿದಾಡತೊಡಗಿತ್ತು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬಾಕಿ ಉಳಿದಿರುವ ಗೊಬ್ಬರ ಪೂರೈಕೆ ಮಾಡುವಂತೆ ಕೇಂದ್ರ ರಸಗೊಬ್ಬರ ಸಚಿವ JP ನಡ್ಡಾಗೆ ಸುದೀರ್ಘ ಪತ್ರ ಬರೆದು ಮನವಿ ಮಾಡಿದ್ರು. ಈ ಪತ್ರಕ್ಕೆ BY ವಿಜಯೇಂದ್ರ ನಿಗ್ಗಿ ಕೆಂಡವಾಗಿದ್ದಾರೆ. ಈಗ ಬರೆಯೋದಲ್ಲ, ಮೊದಲೇ ಮನವಿ ಮಾಡಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರದ ಫರ್ಟಿಲೈಸರ್ ಸಚಿವರ ಹತ್ರ ಇಲಾಖೆಗೆ ನಮ್ಮ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಮುಖ್ಯಮಂತ್ರಿಯವರ ಕೈಲೂ ಪತ್ರ ಬರೆಸಿದ್ದೀನಿ. ಈಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಲ್ಲ, ಮುಂಚಿತವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇಲಾಖೆ ತೀರ್ಮಾನ ತೆಗೆದುಕೊಂಡು ಮುಂಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು. ರಾಜ್ಯಕ್ಕೆ ರಸಗೊಬ್ಬರ ಪೂರೈಸೋದು ಕೇಂದ್ರ ಸರ್ಕಾರ ಅನ್ನೋದು ಕಾಂಗ್ರೆಸ್ನ ಪ್ರಬಲವಾದ. ಆದರೆ ಅನ್ನದಾತರು ರಸಗೊಬ್ಬರದ ಬದಲು ನ್ಯಾನೋ ಗೊಬ್ಬರ ಬಳಸಬಹುದು. ಇದನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ಪರ್ಯಾಯ ಗೊಬ್ಬರ ಬಳಕೆಯ ಬಗ್ಗೆ ಮಾಹಿತಿ ಕೊಡೋಕು ಕೇಂದ್ರ ಸರ್ಕಾರ ಬರಬೇಕಾ ಅಂತ ಪ್ರಶ್ನೆ ಮಾಡಿದೆ. ಯೂರಿಯಾ ಸಪ್ಲೈ ಮಾಡಬೇಕಾದವರು ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳಿದೆ. ಈಗ ಹೆಚ್ಚಿಗೆ ರೈತರು ಬೆಳೆ ಹಾಕಿದ್ದಾರೆ. ಅದಕ್ಕೆ ಈಗಾಗಲೇ ನಾವು ಸರ್ಕಾರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನ್ಯಾನೋ ಗೊಬ್ಬರದ ಬಳಕೆ ಬಗ್ಗೆ ರೈತರಿಗೆ ಅದ್ರ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾಹಿತಿಗಳನ್ನು ನೀಡ್ತಕ್ಕಂಥದ್ದು, ಉತ್ತೇಜನ ನೀಡ್ತಕ್ಕಂಥದ್ದು ಯಾರು ಮಾಡಬೇಕು? ಅದಕ್ಕೂ ನರೇಂದ್ರ ಮೋದಿಜಿಯವರು ಬರಬೇಕಾ, ಕೇಂದ್ರ ಸರ್ಕಾರ ಬರಬೇಕಾ? ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಜವಾಬ್ದಾರಿ ಜಂಟಿಯಾಗಿದೆ. ಯಾಕಂದರೆ ಅದು ವರ್ಷ ಶಾರ್ಟೇಜ್ ಆಗ್ತಾ ಇದೆ. ಸೊ ಅದಕ್ಕೆ ಪರ್ಯಾಯವಾಗಿ ಚಿಂತನೆ ಮಾಡಬೇಕು ಎರಡು ಸರ್ಕಾರ. ಸೊ ರೈತರ ತೊಂದರೆ ಆಗದಂಗೆ ನೋಡ್ಕೋಬೇಕು, ಎರಡು ಸರ್ಕಾರ ಜವಾಬ್ದಾರಿ ಇದೆ. ಇಷ್ಟು ಮಾತ್ರವಲ್ಲ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರ ಸರ್ಕಾರ ನಾವು ಕೇಳಿದಷ್ಟು ಗೊಬ್ಬರ ಕೊಡ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ವಿಜಯೇಂದ್ರ 8.5 ಲಕ್ಷ ಮೆಟ್ರಿಕ್ ಟನ್ ಪೂರೈಕೆಯಾಗಿದೆ, ಇನ್ನುಳಿದ 2.5 ಲಕ್ಷ ಮೆಟ್ರಿಕ್ ಟನ್ ಎಲ್ಲೂ ಹೋಯ್ತು ಅಂತ ಪ್ರಶ್ನಿಸಿದ್ದಾರೆ. ನಾವೇನ್ ಕೇಳ್ಕೊಂಡಿದ್ದೇವೆ ಅಷ್ಟನ್ನ ಕೊಟ್ಟಿಲ್ಲ. ಯೂರಿಯಾ ಕಡಿಮೆ ಇದೆ, ಅದಕ್ಕಾಗಿ ಜನ ಇವತ್ತು ಯೂರಿಯಾ ಬೇಕು ಅಂತೇಳಿ ಕೇಳ್ತಿದ್ದಾರೆ. ಸ್ವಾಭಾವಿಕವಾಗಿ ನಮಗೆ ನಾವು ಕೇಳಿದಷ್ಟು ಗೊಬ್ಬರ ಕೊಡ್ಬೇಕಲ್ವಾ? ನಾವು ಕೇಳಿದಷ್ಟು ಗೊಬ್ಬರ ಕೊಡ್ಬೇಕಲ್ಲ. ನಮ್ಮ ಹತ್ರ ಏನ್ ಸ್ಟಾಕ್ ಇದೆ ಅದನ್ನ ಎಲ್ಲರಿಗೂ ಹಂಚ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ 8,70,000ಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಇವತ್ತು ಯೂರಿಯಾ ಬಂದಿದ್ರು ಸಹ
ಇವತ್ತು 5-5.25 ಲಕ್ಷ ಹೊತ್ತು ಮಾರ್ಕೆಟ್ ಅಲ್ಲದೆ ಇದೆ. ಆದರೆ ಇನ್ನು ಉಳಿದಿರ್ತಕ್ಕಂಥ 2-2.5 ಲಕ್ಷ ಮೆಟ್ರಿಕ್ ಟನ್ ಏನಾಗಿದೆ ಹಾಗಾದ್ರೆ? ನಾಳೆ ಬಿಜೆಪಿ ರೈತ ಮೋರ್ಚಾದಿಂದ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧದ ಕಿಚ್ಚನ್ನ ರಾಜ್ಯ ಬಿಜೆಪಿ ಇಷ್ಟಕ್ಕೆ ಸೀಮಿತಗೊಳಿಸಿಲ್ಲ. ಬದಲಿಗೆ ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕಿಳಿಯಲಿದೆ. ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಜಿಲ್ಲೆಯಲ್ಲೂ ಪ್ರತಿಭಟಿಸಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಾಳೆ ದಿನ ರಾಜ್ಯಾದ್ಯಂತ ನಾವು ನಮ್ಮ ರೈತ ಮೋರ್ಚಾ ವತಿಯಿಂದ ನಾಳೆ ಹೋರಾಟವನ್ನು ಕೂಡ ನಾವು ಕೈಗೊಳ್ತಾ ಇದ್ದೇವೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ. ಇನ್ನು ದಾವಣಗೆರೆ ಬಿಜೆಪಿ ಒಂದು ದಿನ ಮುಂಚಿತವಾಗಿಯೇ ಪ್ರತಿಭಟನೆಗೆ ಇಳಿದಿದೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಹೊನ್ನಾಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಅಂತ ನಿಗಿ ಕೆಂಡವಾಗಿದ್ದಾರೆ. ರಾಜಕೀಯ ಜಟಾಪಟಿಗಳು ಒತ್ತಟ್ಟಿಗಿರಲಿ. ಮತ್ತೊಂದು ಕಡೆ ದಾವಣಗೆರೆ ಜಿಲ್ಲೆ ಮಾಯಕೊಂಡದಲ್ಲಿ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಉಂಟಾಗಿದೆ. ಕೃಷಿ ಸಹಕಾರ ಪತ್ತಿನ ಸಂಘದ ಮುಂದೆ ರೈತರು ಕ್ಯೂ ನಿಂತಿದ್ದಾರೆ. ಅಗತ್ಯವಿರುವಷ್ಟು ಗೊಬ್ಬರ ವಿತರಿಸದ ಹಿನ್ನೆಲೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ಸೊಸೈಟಿಗೆ ಬೀಗ ಹಾಕಿ ಪ್ರತಿಭಟನೆ. ಕೊಪ್ಪಳದ ಬೆಟಗೇರಿಯಲ್ಲಿ ಗೊಬ್ಬರ ಸಿಗದಿದ್ದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಗೊಬ್ಬರ ಸಿಗದೆ ಬೆಳೆ ಹಾಳಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೊಸೈಟಿಗೆ ಬೀಗ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಕಡ್ಡಾಯ ನಿಯಮವೇ ಗೊಬ್ಬರ ಕೊರತೆಗೆ ಕಾರಣವಾಯ್ತಾ? ಅಂದಹಾಗೆ ಯೂರಿಯಾ ಜೊತೆಗೆ ನ್ಯಾನೋ ಯೂರಿಯಾ ಖರೀದಿ ಮಾಡಬೇಕೆಂಬ ಕಡ್ಡಾಯ ನಿಯಮ ಇದೆಯಂತೆ. ಆದರೆ ರೈತರು ನ್ಯಾನೋ ಯೂರಿಯಾ ಖರೀದಿಸಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಯೂರಿಯಾವನ್ನ ನಾವು ಮಾರಾಟ ಮಾಡ್ತಿಲ್ಲ ಅಂತ ಮಾಲೀಕರು ಹೇಳ್ತಿದ್ದಾರೆ. ನ್ಯಾನೋ ಯೂರಿಯಾ ಕಡ್ಡಾಯ ತೆಗೆಯಲು ಮನವಿ ಮಾಡ್ತಿದ್ದಾರೆ. ನಮಗೊಂದು 450 ಚೀಲ ಕೊಟ್ಟಿದ್ದಾರೆ, ಯೂರಿಯಾ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನನಗೆ 7 ಕೇಸು ನ್ಯಾನೋ ಶಕ್ತಿ DAP ಕೊಟ್ಟಿದ್ದಾರೆ. ನಮ್ಮ ರೈತರು ಎಷ್ಟೇ ನಾವು ಕನ್ವಿನ್ಸ್ ಮಾಡಿದ್ರು ಈ ನ್ಯಾನೋ ಶಕ್ತಿ DAP ಆಗಲಿ ನ್ಯಾನೋ ಶಕ್ತಿ ಯೂರಿಯಾ ಆಗಲಿ ಯಾರೂ ತಗೊಂತ ಇಲ್ಲ. ಅದು ನಮ್ಮಲ್ಲಿ ಹಂಗೆ ಸ್ಟಾಕ್ ಹಂಗೆ ಉಳಿತೈತೆ. ಹೆಚ್ಚು ಕಮ್ಮಿ 95,000 ರೂಪಾಯಿ ಮೆಟೀರಿಯಲ್ ನಿನ್ನೆ ಒಂದೇ ಲೋಡ್ನಲ್ಲಿ ನನ್ನ ಗೋಡೌನ್ನಲ್ಲಿ ಉಳಿದೈತೆ. ಕಾರಣಗಳೇನೇ ಇರಲಿ, ಸಮಸ್ಯೆಯ ಮೂಲ ಕಾರಣವನ್ನ ನಾಯಕರು ಹುಡುಕಬೇಕಿದೆ. ಎಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಪರಿಹಾರ ನೀಡಬೇಕಿದೆ. ಆದರೆ ಇದ್ಯಾವುದಕ್ಕೂ ಘನ ನಾಯಕರು ಕೈ ಹಾಕಿದಂತೆ ಕಾಣ್ತಿಲ್ಲ. ಬದಲಿಗೆ ಒಬ್ಬರ ಮೇಲೊಬ್ಬರು ಕಿಸರೆರ್ಚಿಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.